ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪ್ರಿಯತಮಿಯನ್ನ ವಶೀಕರಿಸಿಕೊಡುವಂತ ನೆಪದಲ್ಲಿ ಮಂತ್ರವಾದಿಯಿಂದ ವಂಚನೆಗೆ ಒಳಗಾಗಿದ್ದಾನೆ ಒಬ್ಬ ಯುವಕ. 250 ಗ್ರಾಂ ಚಿನ್ನ ಮತ್ತು 250 ಗ್ರಾಂ ಬೆಳ್ಳಿಯನ್ನ ಮಂತ್ರವಾದಿ ಲಪಟಾಯಿಸಿದ್ದಾನೆ. ಒಂದ್ ಕಡೆ ಮೋದಿ ಸರ್ಕಾರ ಏನು ಚಿನ್ನದ ಮೇಲೆ ಗದಾ ಪ್ರಹಾರ ಮಾಡೋದಕ್ಕೆ ಈಗ ಅಣಿಯಾಗ್ತಾ ಇದೆ, ಆ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಆ ಸಂದರ್ಭದಲ್ಲೇ ಈಗ ಮತ್ತೊಂದು ಅಂದ್ರೆ ಒಂದು ರೀತಿ ಅದಕ್ಕೆ ತದ್ವಿರುದ್ಧವಾದಂತಹ ಪ್ರಕರಣ ಅಂತ ಹೇಳ್ಬೋದು. ಇದು ಏನು ವಶೀಕರಣ ಮಾಡುವಂತಹ ಸಲುವಾಗಿ ಬಾಬಾ ಕಬೀರ್ ಖಾನ್ ಅನ್ನುವಂತ ವ್ಯಕ್ತಿ 250 ಗ್ರಾಂ ಚಿನ್ನವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾನೆ. 28 ವರ್ಷದ ಅಜ್ಮತ್ ಖಾನ್ ವಂಚನೆಗೆ ಒಳಗಾಗಿರುವಂತಹ ವ್ಯಕ್ತಿ. ಬಾಬಾ ಕಬೀರ್ ಖಾನ್ ಮೇಲೆ ಈಗಾಗಲೇ ದೂರು ಸಹ ದಾಖಲಾಗಿದೆ. ಮೈಸೂರು ಕೆಆರ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರುವಂತದ್ದು. ಆತನಿಗಾಗಿ ಮಂತ್ರವಾದಿಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. 28 ವರ್ಷದ ಅಜ್ಮತ್ ಖಾನ್ ಅನ್ನುವಂತಹ ವ್ಯಕ್ತಿ ತನ್ನ ಪ್ರಿಯತಮಿಯನ್ನ ವಶೀಕರಿಸಿಕೊಡುವಂತೆ ಆ ನೆಪದಲ್ಲಿ ಮಂತ್ರವಾದಿಯಿಂದ ವಂಚನೆಗೆ ಒಳಗಾಗಿರುವಂತದ್ದು. 250 ಗ್ರಾಂ ಚಿನ್ನ ಹಾಗೆ 250 ಗ್ರಾಂ ಬೆಳ್ಳಿಯನ್ನ ಲಪಟಾಯಿಸಿಕೊಂಡು ಮಂತ್ರವಾದಿ ಪರಾರಿಯಾಗಿದ್ದಾನೆ. ಆದಾಯಕ್ಕಿಂತಲೂ ಹೆಚ್ಚಿನ ಚಿನ್ನವನ್ನ ಏನಾದ್ರೂ ಮನೆಯಲ್ಲಿ ಶೇಖರಿಸಿಟ್ಟಿದ್ರೆ ಅದಕ್ಕೆ ಲೆಕ್ಕವನ್ನ ತೋರಿಸಬೇಕಾಗುತ್ತೆ. ಅದನ್ನ ಪರಿಶೀಲನೆಯನ್ನ ನಡೆಸ್ತಾರೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಆ ಯೋಜನೆಯಲ್ಲಿದೆ, ಆ ಯೋಚನೆಯನ್ನ ಮಾಡ್ತಾ ಇದೆ. ಚಿನ್ನದ ಮೇಲೂ ಕೂಡ ಗದಾ ಪ್ರಹಾರ ಮಾಡೋದಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೆ ತದ್ವಿರುದ್ಧ ಪ್ರಕರಣ ಇದು. 250 ಗ್ರಾಂ ಚಿನ್ನವನ್ನ ಎಸ್ಕೇಪ್ ಮಾಡಿಕೊಂಡು ಮಂತ್ರವಾದಿ ಪರಾರಿಯಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಯಾರು ಈ ವಂಚಕ ಅಂತ ಅಂದ್ರೆ ಪ್ರಿಯತಮಿಯನ್ನ ವಶೀಕರಿಸಿಕೊಡುವಂತೆ ಮಂತ್ರವಾದಿ ಹತ್ರ ಹೋಗಿದ್ದಾನಲ್ಲ, ಆ ವ್ಯಕ್ತಿ ಯಾರು ಅಂತ, ಏನಿದು ಪ್ರಕರಣ ಅಂತ? ಮಹೇಶ್, ಈಗ ಆರಂಭದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಗಳು ಮಾತ್ರ ಇಷ್ಟು ಏನಂದ್ರೆ ಮೈಸೂರಿನ ಮೂಲದ ಅಜ್ಮತ್ ಖಾನ್ ಎನ್ನುವಂತ 28 ವರ್ಷದ ಯುವಕ ತನ್ನ ಪ್ರಿಯತಮೆಯ ವಿಚಾರದಲ್ಲಿ ಅಂದ್ರೆ ತಾನು ಯಾವ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ನೋ ಆ ಯುವತಿ ತನ್ನ ಪರ ಇರ್ಲಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಆಕೆಯನ್ನು ಒಲಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಜ್ಯೋತಿಷಿಗಳ ಬಳಿ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ಬಾಬಾ ಕಬೀರ್ ಖಾನ್ ಅನ್ನುವಂತಹ ವ್ಯಕ್ತಿ ನಿನಗೆ ನಿನ್ನ ಪ್ರಿಯತಮೆಯನ್ನು ವಶೀಕರಣ ಮಾಡ್ಕೊಡ್ತಾನೆ, ನಿನ್ನ ಜೊತೆಯಲ್ಲಿ ನಿನ್ನ ಪ್ರಿಯತಮೆ ಇರೋ ರೀತಿಯಲ್ಲಿ ನಾನು ಮಾಡ್ಕೊಡ್ತೇನೆ ಎನ್ನುವಂತಹ ಪೂಜೆಯನ್ನ ಮಾಡ್ತೇನೆ ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ 250 ಗ್ರಾಂ ಚಿನ್ನ ಮತ್ತು 250 ಗ್ರಾಂ ಬೆಳ್ಳಿಯನ್ನ ಆತ ಪಡ್ಕೊಂಡ ನಂತರದಲ್ಲಿ ಯಾವುದೇ ರೀತಿಯಂತಹ ಪೂಜೆಗಳನ್ನು ಕೂಡ ಮಾಡೋದಿಲ್ಲ ಅಥವಾ ಆ ನಿಟ್ಟಿನಂತೆ ಯಾವುದೇ ರೀತಿಯಂತಹ ವಶೀಕರಣಗಳನ್ನು ಕೂಡ ಮಾಡ್ಕೊಡೋದಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಈಗ ಮೈಸೂರಿನ ಕೆಆರ್ ಪೊಲೀಸ್ ಠಾಣೆಯಲ್ಲಿ ಈಗ ಅಜ್ಮತ್ ಖಾನ್ ಈಗ ಮಂತ್ರವಾದಿ ವಿರುದ್ಧ ದೂರನ್ನ ದಾಖಲಿಸಿರುವಂತಹದ್ದು. ಮತ್ತೆ ಹಲವಾರು ಬಾರಿ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ವಶೀಕರಣಗಳ ವಿದ್ಯೆಗಳು ನಡೆಯೋದಿಲ್ಲ ಅನ್ನುವಂತಹದ್ದು ಕೂಡ ಪ್ರೂವ್ ಆಗಿದ್ರು ಕೂಡ ಮತ್ತೆ ಜನರು ಕೂಡ ಈ ರೀತಿಯಾದಂತಹ ವಶೀಕರಣದ ಮಂತ್ರಗಳಿಗೆ ಹೋಗುವಂತಹದ್ದು, ಜೊತೆಗೆ ಪ್ರೀತಿಯನ್ನ ಹೋಲಿಸ್ಕೊಳ್ಳುವಂತ ಸಲುವಾಗಿ ಈ ರೀತಿಯಾಗಿ ಜ್ಯೋತಿಷ್ಯಗಳ ಬಳಿ ಮಂತ್ರವಾದಿಗಳ ಬಳಿ ಹೋಗಿ ಮೂರ್ಖರಾಗುವಂತ ಕೆಲಸ ಮುಂದುವರಿತಾ ಇದೆ. ಅದಕ್ಕೆ ಇದು ಇನ್ನೊಂದು ರೀತಿಯಾದಂತಹ ಉದಾಹರಣೆ ಅಷ್ಟೇ ಮಹೇಶ್. ಅಲ್ಲ, ಮೊದಲು ಇವನ್ನ ಅಂದ್ರೆ ಅಜ್ಮತ್ ಖಾನ್ ಅರೆಸ್ಟ್ ಮಾಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ವಶೀಕರಣ ಮಾಡ್ಕೊಡಿ ಅನ್ನುವಂತ ಹೋಗಿರೋದೇ ತಪ್ಪು. ಮೊದಲು ಈತನನ್ನ ಅರೆಸ್ಟ್ ಮಾಡ್ಬೇಕು, ನಂತರ ಮೋಸ ಮಾಡಿದವನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಪೊಲೀಸ್ ಖಂಡಿತವಾಗ್ಲೂ ಕೂಡ ಮಹೇಶ್ ಏನಂದ್ರೆ ಅಜ್ಮತ್ ಖಾನ್ ಅನ್ನುವಂತ ಈ ಯುವಕ ಈ ರೀತಿಯಾಗಿ ವಶೀಕರಣವನ್ನ ಮಂತ್ರಗಳ ಮೂಲಕವಾಗಿ ಪ್ರೀತಿಗಳನ್ನ ಒಲಿಸ್ಕೋತೀನಿ ಅಂತ ಹೋಗಿರೋದೇ ಈತನ ಮೂರ್ಖತನ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನೀವು ಹೇಳಿದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಏನು ಮಂತ್ರವಾದಿಯ ತಪ್ಪಿದ್ರು ಕೂಡ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಅಜ್ಮತ್ ಖಾನ್ ಕೂಡ ಈ ವಿಚಾರದಲ್ಲಿ ತಪ್ಪಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಅಜ್ಮತ್ ಖಾನ್ ನೀಡಿರುವಂತಹ ದೂರನ್ನ ಈಗ ಪೊಲೀಸರು ದಾಖಲಿಸಿಕೊಂಡು ಅಜ್ಮತ್ ಖಾನ್ ಹತ್ರ ಬಳಿಯಲ್ಲಿ ಈಗ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಪಡಿತಾ ಇದ್ದಾರೆ. ಈ ಹೇಳಿಕೆಗಳ ನಂತರದಲ್ಲಿ ಅಜ್ಮತ್ ಖಾನ್ ಮಾಧ್ಯಮದವರ ಮುಂದೆ ಏನ್ ಹೇಳ್ತಾನೆ ಅನ್ನುವಂಥದ್ರ ಆಧಾರದ ಮೇಲೆ ಈ ಸುದ್ದಿಯ ಮುಂದಿನ ಡೆವಲಪ್ಮೆಂಟ್ಸ್ ಏನು ಅನ್ನುವಂಥದ್ದನ್ನ ನಾವು ಸ್ಪಷ್ಟಪಡಿಸಬಹುದು ಮಹೇಶ್. ಓಕೆ, ಅಂದ್ರೆ ಈ ಬಾಬಾ ಕಬೀರ್ ಖಾನ್ ಯಾರು ಅಂತ ಅಂದ್ರೆ ಅಲ್ಲೇ ಏನಾದ್ರೂ ಮಂತ್ರವಾದಿ ಕೆಲಸಗಳನ್ನು ಮಾಡ್ಕೊಂಡಿದ್ದವನ ಹೇಗೆ ಅಂತ? ಮಹೇಶ್, ಈಗ ತಾನೇ ಅಜ್ಮತ್ ಖಾನ್ ಮೈಸೂರಿನ ಕೇರ್ ಪೊಲೀಸ್ ಠಾಣೆ ಒಳಗಡೆ ದೂರನ್ನು ಕೂಡ ನೀಡ್ತಾ ಇದ್ದಾನೆ, ದೂರನ್ನು ಕೂಡ ದಾಖಲಿಸ್ತಾ ಇದ್ದಾನೆ. ಇನ್ನು ಕೂಡ ಇಡೀ ಪ್ರಕರಣದ ಒಟ್ಟಾರೆ ಏನು ಅಂತರದ ಸವಿಸ್ತಾರವಾದಂತಹ ಮಾಹಿತಿಗಳು ಈ ಕ್ಷಣಕ್ಕೆ ಲಭ್ಯವಿಲ್ಲ ಅಷ್ಟೇ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಇಡೀ ಪ್ರಕರಣದ ಒಟ್ಟಾರೆ ಸತ್ಯಾಸತ್ಯಗಳು ಏನು, ಅಜ್ಮತ್ ಖಾನ್ ನ ಹಿನ್ನೆಲೆ ಏನು, ಕಬೀರ್ ಖಾನ್ ನ ಹಿನ್ನೆಲೆ ಏನು, ಈ ಬಾಬಾನ ಹಿನ್ನೆಲೆ ಏನು ಅನ್ನುವಂತಹ ಎಲ್ಲಾ ಅಂಶಗಳನ್ನು ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟಪಡಿಸ್ತವೆ. ಧನ್ಯವಾದ ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.